ಸರ್ವರಿಗೆ ಶರಣಾರ್ಥಿ. ಬ್ರಹ್ಮಶ್ರೀ ಪತ್ರಿಜಿಯವರು ಪ್ರಾರಂಭಿಸಿದ ಪಿರಮಿಡ್ ಸೊಸೈಟಿ ಆಫ್ ಇಂಡಿಯಾ ಅನ್ನತಕ್ಕಂಥ ಮಹಾನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಜ್ಜೆಗಳನ್ನಿಟ್ಟು ಜಗತ್ತಿಗೆಲ್ಲವೂ ಕೂಡ ಆಧ್ಯಾತ್ಮಿಕತೆಯನ್ನು ಬದುಕಿನೊಂದಿಗೆ ಮಿಲನಗೊಳಿಸಬೇಕು ಅಂತಕ್ಕಂಥ ಆಶಯ ಇಟ್ಕೊಂಡು ಹೊಮ್ಮಿದ ಈ ಮಹತ್ವದ ಸಂಸ್ಥೆಯಲ್ಲಿ ನಾನು ಬ್ರಹ್ಮಶ್ರೀ ಪತ್ರಿಜಿಯವರೊಡನೆ ಬೆಂಗಳೂರಿನಲ್ಲಿರ್ತಕ್ಕಂಥ ಪಿರಮಿಡ್ನಲ್ಲಿ ಅನೇಕ ಬಾರಿ ಭೇಟಿಯಾಗಿದ್ದೂ ಉಂಟು, ಅವರನ್ನು ಹತ್ತಿರದಿಂದ ಗಮನಿಸಿದ್ದೂ ಸಹ ಉಂಟು. ಅವರಲ್ಲಿ ನಾನು ಕಂಡಂತಹ ದಿವ್ಯ ತೇಜಸ್ಸು, ಆಧ್ಯಾತ್ಮ ಬಿಟ್ಟು ಬಹುಶಃ ಇನ್ನು ಯಾವ ಶಬ್ದವನ್ನು ಮಾತಲಾರದ ವ್ಯಕ್ತಿ ಅವರು. ಎಲ್ಲರಿಗೂ ಕೂಡ ಗುರುಗಳೇ ಅಂತ ಕರಿತಾ ಇದ್ದರು. ಸ್ಪಿರಿಚುವಲ್ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಚಿತ್ರಣಗಳನ್ನು ಕೂಡ ಅನೇಕ ರೀತಿಯಲ್ಲಿ ಅನೇಕ ವಿದೇಶಿ ಜನರನ್ನು ಕೂಡ ಭಾರತಕ್ಕೆ ಕರೆಸೋದು, ತಾವೇ ವಿದೇಶಗಳಿಗೆ ಹೋಗೋದು. ಇದರ ಅರ್ಥ ಏನು? ಆಧ್ಯಾತ್ಮ ಅನ್ನೋದು ನಮ್ಮ ದೇಶದಲ್ಲಿ ಬದುಕಿನೊಂದೇ ಹಿಂದಲ್ಲ, ಸಾವಿರಾರು ವರ್ಷಗಳಿಂದ ಬಂದಿದೆ. ಅದನ್ನು ಗುರುತಿಸೋರು ಯಾರೂ ಇಲ್ಲ. ಈಗಲೂ ಕೂಡ ದೇಶ ವಿಕಾಸ ಆಗ್ತಾ ಇದೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ನನಗೆಲ್ಲೋ ದೇಶ ವಿಕಾಸ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ, ವ್ಯಕ್ತಿಗತವಾದ ಭಾವನೆ. ನಾನು ತಪ್ಪಿದ್ರೂ ಕೂಡ ನೀವು ತಿದ್ದಬೇಕಾಗ್ತದೆ. ಒಂದು ದೇಶ ವಿಕಾಸ ಆಗಬೇಕಾದ್ರೆ ದೇಶ ಒಂದು ಅಭಿಯಾನವನ್ನು ಶುರು ಮಾಡ್ತು, ಸ್ವಚ್ಛ ಭಾರತ ಅಭಿಯಾನ. ಆವಾಗಲಾದರೂ ನನಗೆ ಆಸೆ ಇತ್ತು, ಸ್ವಚ್ಛ ಭಾರತ ಅಭಿಯಾನ ಅಂದಾಗ ಇದನ್ನು ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ರಾಷ್ಟ್ರ ನೋಡುವುದಕ್ಕೆ ಆರಂಭ ಮಾಡ್ತೋ ಏನೋ ಒಂದು ಭಾವ ಇತ್ತು. ಆದರೆ ಅಂದು ಪ್ರಾರಂಭವಾದಾಗ ಪೊರಕೆಗಳು ಕಸಬರಿಗೆಯನ್ನು ಹಿಡ್ಕೊಂಡು ದೇಶದ ಮೂಲೆಗಳಲ್ಲಿ ಸಿನಿಮಾ ಚಿತ್ರ ಪ್ರಪಂಚದ ಜನ, ರಾಜಕಾರಣಿಗಳು, ಕ್ರಿಕೆಟ್ ಪ್ರಪಂಚದ ವ್ಯಕ್ತಿಗಳು ಪೊರಕೆ ಹಿಡ್ಕೊಂಡು ದೇಶವನ್ನು ಸ್ವಚ್ಛ ಮಾಡೋಕ್ಕೆ ಹೊರಟರು. ಕೇವಲ ಫೋಟೋಗಾಗಿ ಅಥವಾ ಮೀಡಿಯಾ ಮುಂದೆ ಬಂದು ಪೇಪರ್ಗಳಲ್ಲಿ ತಮ್ಮನ್ನು ತಾವು ತಿಳಿಸ್ತಾ ಇದು ಸ್ವಚ್ಛ ಭಾರತದ ಅಭಿಯಾನ ಅಂದಿದ್ದನ್ನು ನಾವು ಗಮನಿಸಿದ್ದೇವೆ. ಇದರ ಮೂಲಕ ನಾನು ಇವರು ತಪ್ಪು ಅಂತ ನಾನು ಗ್ರಹಿಸ್ತಾ ಇಲ್ಲ. ಅದರಲ್ಲಿ ಕೊರತೆ ಏನಿತ್ತು, ಬ್ರಹ್ಮಶ್ರೀ ಪತ್ರಿಜಿಗಳ ಚಿಂತನೆ ಏನಿತ್ತು ಅನ್ನೋದನ್ನು ನಾನು ಅರ್ಥೈಸ್ಕೊಂಡ್ರೆ, ನೋಡಿ ಇಲ್ಲಿ ಮತ್ತೆ ಬಸವಣ್ಣನವರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅಪೇಕ್ಷೆ ಪಟ್ಟಿದ್ದಾರೆ. ಕಾರಣ ಈ ಜ್ಞಾನಚಕ್ರದ ಮಹಾ ಕಾರ್ಯಕ್ರಮ ಏನೀಗ ಕೂಡಲ ಸಂಗಮದಲ್ಲಿ ಜರುಗ್ತಾ ಇದೆ, ವಿಶೇಷವಾಗಿ ವಚನಗಳ ಆಧಾರವನ್ನು ಇಟ್ಟುಕೊಂಡು ಧ್ಯಾನ ಚಕ್ರವನ್ನು ಮಾಡ್ತಾ ಇರೋದು ಒಂದು ಅದ್ವಿತೀಯವಾದ ಕಲ್ಪನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಚನ ಧ್ಯಾನವನ್ನು ನಮ್ಮ ಸಂಸ್ಥೆಯಿಂದ ಮಾಡಿದ್ರೂ ಕೂಡ ಅವರು ಪಿರಮಿಡನ್ನು ಕೂಡ ಒಂದು ವೈಜ್ಞಾನಿಕವಾಗಿ ಈ ತತ್ವಗಳನ್ನು ಸಮಾಜಕ್ಕೆ ಬಿತ್ತಬೇಕು. ಇಲ್ಲಿ ಬಸವಣ್ಣ ವ್ಯಕ್ತಿಯಾಗಿ ಮುಖ್ಯ ಅಲ್ಲ, ಅಥವಾ ಬ್ರಹ್ಮಶ್ರೀ ಪತ್ರಿಜಿಯವರು ಮುಖ್ಯ ಅಲ್ಲ, ಇಲ್ಲಿರೋದು ತತ್ವ ಮುಖ್ಯ. ಹೇಗೆ ಬದುಕಿನಲ್ಲಿ ನಾವು ವಿಜ್ಞಾನಕ್ಕೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಫಿಸಿಕ್ಸ್ ಓದ್ತೇವೆ, ಕೆಮಿಸ್ಟ್ರಿ ಓದ್ತೇವೆ, ಮ್ಯಾಥಮೆಟಿಕ್ಸ್ ಓದ್ತೇವೆ, ಅಥವಾ ಇಂಜಿನಿಯರಿಂಗ್ ಓದ್ತೇವೆ. ಅದನ್ನು ಎಲ್ಲಿಯವರೆಗೂ ಅನ್ವಯಿಕ ಮಾಡೋದಿಲ್ಲ ಅಥವಾ ಅಪ್ಲೈಡ್ ಸೈನ್ಸ್ ಆಗಿ ಮಾಡೋದಿಲ್ಲ, ಅಪ್ಲೈಡ್ ಇಂಜಿನಿಯರಿಂಗ್ ಆಗಿ ಮಾಡೋದಿಲ್ಲ, ಅದು ಏನಕ್ಕೂ ಉಪಯೋಗ ಬರೋದಿಲ್ಲ. ಅದನ್ನು ಒಂದು ಆನ್ವಯಿಕ ವಿಜ್ಞಾನವಾಗಿ ವಚನಗಳನ್ನು ಆನ್ವಯಿಕ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಅಭೂತಪೂರ್ವವಾದ ಕಲ್ಪನೆ ಬ್ರಹ್ಮಶ್ರೀ ಪತ್ರಿಜಿಯವರಿಗಿತ್ತು. ಬ್ರಹ್ಮಶ್ರೀ ಪತ್ರಿಜಿ ಅಣ್ಣನ ಜೊತೆ ಮಾತನಾಡುವಾಗ ಅನೇಕ ಬಾರಿ ನಾನು ಹೇಳಿದೆ, ಬಸವಣ್ಣನವರಿಗೆ ಬಹುಶಃ ನಿಮ್ಮ ಪಿರಮಿಡ್ ಅಂತ ಶಬ್ದ ಗೊತ್ತಿರಲಿಕ್ಕಿಲ್ಲ, ಆದರೆ ನಾವೇನು ಧರಿಸ್ತೇವೆ ಇಷ್ಟಲಿಂಗ ಅದೂ ಕೂಡ ಪಿರಮಿಡ್ ರೂಪದಲ್ಲಿ ಇದ್ದೇ ಅಂತ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನಮ್ಮ ಇಷ್ಟಲಿಂಗ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಇಷ್ಟಲಿಂಗದ ಆಕಾರವೇ ಒಂದು ಪಿರಮಿಡ್ ರೂಪದಲ್ಲಿದೆ. ಹಾಗಂತ ನಾನು ಅದು ಇದು ಅಂತಕ್ಕಂಥ ಚಿಂತನೆ ಮಾಡ್ತಾ ಇಲ್ಲ. ಬ್ರಹ್ಮಶ್ರೀ ಪತ್ರಿಜಿಯವರ ಕಣ್ಣಿನಲ್ಲಿ ಅಥವಾ ಅವರ ದೃಷ್ಟಿಯಲ್ಲಿ ಈ ಚಿಂತನ, ಬಸವಣ್ಣನವರ ದೃಷ್ಟಿಯಲ್ಲಿ ಇಷ್ಟಲಿಂಗದ ಒಂದು ಸಾಕಾರ ಸ್ವರೂಪ, ಅದಕ್ಕೆ ಏನು ಸಂಬಂಧ? ಅವರು ಮತ್ತು ಬ್ರಹ್ಮಶ್ರೀ ಪತ್ರಿಜಿಯವರು ಎಲ್ಲರನ್ನು ಧ್ಯಾನಿಗಳಾಗಬೇಕು, ಎಲ್ಲರೂ ಆಧ್ಯಾತ್ಮ ಜೀವಿಗಳಾಗಬೇಕು, ಆಗಲೇ ಇಡೀ ಸೃಷ್ಟಿಗೆ ಅಥವಾ ಇಡೀ ವಿಶ್ವಕ್ಕೆ ಅಥವಾ ಭಾರತಕ್ಕೆ ಒಂದು ಶಾಂತಿ ನೆಲೆಗೊಳ್ಳುತ್ತದೆ ಅಂತಕ್ಕಂಥ ಚಿಂತನವನ್ನು ಹೊಂದಿದವರು. ಇಲ್ಲಿ ಬಸವಣ್ಣನವರ ಜೀವನವನ್ನು ನೋಡಿದಾಗ ಅವರ ಬದುಕೆ
ಅತ್ಯಂತ ಸರಳವಾಗಿ ಹೇಳೋದಾದರೆ ಪ್ರತಿಯೊಬ್ಬರು ನಾವು ಅಂಗಜೀವದಲ್ಲಿ ಬದುಕ್ತೇವೆ. ಈಗ ನಾನಾಗಿರ್ಬೋದು, ಸತ್ಯನಾರಾಯಣ ಅಣ್ಣ ಆಗಿರ್ಬೋದು, ನಮ್ಮ ಬದುಕಿಗೋಸ್ಕರ ನಾವು ಅಂಗಜೀವಿಗಳಾಗಿ ಬದುಕ್ತಾ ಇರ್ತೇವೆ. ಆದರೆ ಎಂದೂ ಕೂಡ ಈ ಅಂಗವನ್ನು ಚಲಿಸ್ತಕ್ಕಂತಹ ಲಿಂಗದ ಬಗ್ಗೆ ಯಾರೂ ವಿಚಾರ ಮಾಡೋದಿಲ್ಲ. ಲಿಂಗ ಅಂದಾಕ್ಷಣ ಮತ್ತೆ ಒಂದು ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥ ಪ್ರಯತ್ನಗಳು ಸಾಕಾಗಿ ಈಗ ನಾವು ಇಷ್ಟು ವಿದ್ಯಾವಂತರಾಗಿ ಜಗತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ. ಬಹಿರಂಗವಾಗಿ ಬೆಳವಣಿಗೆ ಆಗ್ತಾ ಇದೆ. ಆದರೆ ಆಂತರಂಗಿಕವಾಗಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ? ಈ ಮಾತನ್ನು ನಾನು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಯವರು ಎದುರಿಗೂ ನಾನು ಹೇಳಿದ್ದೇನೆ ವಿಜ್ಞಾನ ಭವನದಲ್ಲಿ. ನನ್ನ ದೃಷ್ಟಿಕೋನದಲ್ಲಿ, ಶರಣರ ದೃಷ್ಟಿಕೋನದಲ್ಲಿ, ಆಧ್ಯಾತ್ಮಿಕ ತಪಸ್ಸಿನಲ್ಲಿರ್ತಕ್ಕಂಥ ಜನರ ದೃಷ್ಟಿಯಲ್ಲಿ ಅಂತರಂಗ ಶುದ್ಧಿಯೂ ಕೂಡ ಅಷ್ಟೇ ಮುಖ್ಯವಾಗ್ತದೆ. ಅಂತರಂಗ ಶುದ್ಧಿ ಇಲ್ಲದೆ ನಾನು ರಾಷ್ಟ್ರವನ್ನು ಸ್ವಚ್ಛ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಬಹಿರಂಗದಲ್ಲಿ ನಾಗರಿಕತೆಯ ವಿಕಾಸವನ್ನು ನೋಡಬಹುದೇ ಹೊರತು ಇಡೀ ತಾತ್ವಿಕವಾಗಿ ಅಂತರಂಗ ಮತ್ತು ಬಹಿರಂಗ ಎರಡರ ವಿಕಾಸವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇ ಬಸವಣ್ಣನವರು ತಮ್ಮ ಮೂಲ ಅಂಕಿತವನ್ನು ಮಾಡಿಕೊಂಡಿದ್ದಾರೆ, ಕೂಡಲ ಸಂಗಮ ದೇವ. ಯಾರಾದರೂ ಈ ಕೂಡಲ ಸಂಗಮ ದೇವ ಅಂದಾಗ ಕೂಡಲ ಸಂಗಮಕ್ಕೆ ಹೋಗಿ ಮತ್ತೆ ನಾವು ನಮ್ಮ ನಿತ್ಯದ ಪದ್ಧತಿಯನ್ನು ಅಳವಡಿಸ್ಕೊಳ್ತೇವೆ. ಆದರೆ ಬಸವಣ್ಣ ಈ ಯಾರಿದು ಕೂಡಲ ಸಂಗಮ? ದೇಹವೇ ದೇವಾಲಯ ಅಂದಂಥ ಬಸವಣ್ಣನವರಿಗೆ, ಶರಣರಿಗೆ ಕೂಡಲ ಸಂಗಮ ಅನ್ನೋದು ಬಹುಶಃ ನಾನು ತಿಳ್ಕೊಂಡಿರೋ ಹಾಗೆ ಏನು ಕೂಡಲು, ಯಾವುದು ಸಂಗಮ, ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಕೂಡಲ ಸಂಗಮ ಎರಡು ಶಬ್ದಗಳು ಅದರಲ್ಲಿವೆ. ಸ್ವಲ್ಪ ಹೊಸ ದೃಷ್ಟಿಕೋನದಲ್ಲಿ ನೋಡುವುದನ್ನು ಕಲಿಬೇಕು. ಯಾರೋ ಹೇಳಿದ್ದಾರೆ ಬಾಯ್ಪಾಠ ಮಾಡಿಕೊಂಡು ಕೂಡಲ ಸಂಗಮ ದೇವ ಅಂತ ಭಜನೆ ಮಾಡೋದಲ್ಲ. ಏನು ಕೂಡಲು, ಯಾವುದು ಸಂಗಮ? ಇಲ್ಲಿ ನನ್ನ ದೃಷ್ಟಿಕೋನದಲ್ಲಿ ನಾನು ಒಬ್ಬ ಇಂಜಿನಿಯರ್ ಆಗಿರೋದರಿಂದ ವೈಜ್ಞಾನಿಕ ನೆಲೆಯಲ್ಲೇ ನಾನು ನೋಡ್ತಾ ಇರ್ತೇನೆ. ಒಂದು ಶಬ್ದದ ಅನ್ವೇಷಣೆಯನ್ನು ಅದರ ಒಳಗೆ ಹೊಕ್ಕ ನೋಡಿದಾಗ ನನಗನ್ನಿಸುತ್ತದೆ ಅಂತರಂಗ ಮತ್ತು ಬಹಿರಂಗ ಕೂಡಲು ಆಗುವ ಸಂಗಮವೇ ದೇವ. ಅಂದರೆ ಒಬ್ಬ ಮನುಷ್ಯ ದೈವಾತ್ಮನಾಗಿ ವಿಕಾಸಗೊಳ್ಳುತ್ತಾನೆ. ಇದೇ ಕೂಡಲ ಸಂಗಮ ದೇವ. ಇಂಥ ಕೂಡಲ ಸಂಗಮದಲ್ಲಿ ನೀವಿವತ್ತು ಧ್ಯಾನ ಚಕ್ರದ ಚಕ್ರವನ್ನು ಮಾಡೋದಕ್ಕೆ ಎಷ್ಟೊಂದು ಜನ ಧ್ಯಾನಿಗಳು ಬಂದಿದ್ದೀರಿ, ದೇಶಾದ್ಯಂತ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡಲ ಸಂಗಮಕ್ಕೆ ನಾನು ಕೂಡಲ ಸಂಗಮ ಪ್ರಾಧಿಕಾರದ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಸದಸ್ಯನಾಗಿ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಕೂಡಲ ಸಂಗಮದಲ್ಲಿ ನಡೀಬೇಕು. ಆದರೆ ಇದಕ್ಕೊಂದು ಬೀಜ ಸ್ವರೂಪವಾಗಿ ತಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಸಫಲವಾಗಲಿ ಅಂತಕ್ಕಂಥ ಆಶಯದಿಂದ ನಾನು ನಿಮ್ಮ ಜೊತೆ ಈಗ ಮಾತನಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಅನಾರೋಗ್ಯದ ಕಾರಣದಿಂದ ನಾನು ಅಲ್ಲಿಗೆ ಬರೋದಕ್ಕಾಗ್ತಾ ಇಲ್ಲ. ಆದರೆ ಮನಸ್ಸು ಒಂದು ಕೂಡಲ ಸಂಗಮದಲ್ಲೇ ಇದೆ. ಹೀಗಾಗಿ ನಾನು ಬೇರೆ ಕಡೆ ಇದ್ದೀನಿ ಅಂತ ತಿಳ್ಕೊಬೇಡಿ. ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರ ಆ ಒಂದು ಪಥದಲ್ಲಿ ಸಾಗುವುದಕ್ಕೆ ನಾನು ಮೊದಲಿನಿಂದಲೂ, ಇವತ್ತಿಂದಲ್ಲ, ನನ್ನ ಜೀವನದ ಆರಂಭದಿಂದಲೂ ಕೂಡ ಅದೇ ತತ್ವದಲ್ಲಿದ್ದೀನಿ. ಎಂದು ಆಧ್ಯಾತ್ಮಿಕತೆ ಅಂದರೆ ಅದೊಂದು ಬೇರೆ. ಆಧ್ಯಾತ್ಮಿಕತೆ ಅಂದಾಕ್ಷಣ ಇವು ವೈಜ್ಞಾನಿಕವಾಗಿ ನೋಡಲ್ಲ ಅನ್ನತಕ್ಕಂಥ ಮೂರ್ಖ ನಂಬಿಕೆಗಳನ್ನು ನಾನು ಒಪ್ಪುವವನಲ್ಲ. ಆಧ್ಯಾತ್ಮಿಕತೆಯನ್ನು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಬಸವಣ್ಣನವರ ಅನೇಕ ವಚನಗಳಲ್ಲಿ ಆಧ್ಯಾತ್ಮಿಕ ಸತ್ಯವನ್ನು ನೋಡಬಹುದು. ವಚನಗಳ ಸ್ವರೂಪದಲ್ಲಿ ಕನ್ನಡದಲ್ಲಿ ಕೆಲವು ಸಾಲುಗಳಲ್ಲಿ ಏನೂ ತಿಳಿಯದ ಅನಕ್ಷರಸ್ಥರಿಗೂ ಕೂಡ ತಿಳಿಯುವಂಥ ವೈಜ್ಞಾನಿಕ ಸತ್ಯಗಳನ್ನು ಬಸವಣ್ಣನವ್ರನ್ನ ಮುಂದೆ ಇಡ್ತಾರೆ. ಅಂಥ ಒಂದು ಆಧ್ಯಾತ್ಮಿಕ ಸತ್ಯಗಳನ್ನು ಗುರುತಿಸೋದಕ್ಕಾಗಿ ತಾವೆಲ್ಲ ಸೇರಿದ್ದೀರಿ. ನಿಜಕ್ಕೂ ಬಸವಣ್ಣ ನಿಮ್ಮೆಲ್ಲರ ಹೃದಯದಲ್ಲಿ ಪ್ರೇರಣೆ ನೀಡಿ ಏನಿದು ಆಧ್ಯಾತ್ಮ, ಏನಿದು ವೈಜ್ಞಾನಿಕ ಸತ್ಯ, ಬಸವಣ್ಣನ ಪಥ ಯಾವುದು, ಬ್ರಹ್ಮರ್ಷಿ ಪತ್ರಿಜಿಯವರ ಕಲ್ಪನೆ ಯಾವುದು, ಬಸವಾದಿ ಶರಣರ ಮಹಾಕ್ರಾಂತಿಯಾಗಿ ಹೋಯ್ತಾವಾಗ ಏನಕ್ಕಾಗಿ ಎಲ್ಲರೂ ಕೂಡ ಅಂಗಪಥದಲ್ಲಿ ಸಾಗುವವರೆಲ್ಲ ಲಿಂಗಪಥದಲ್ಲಿ ಸಾಗಲಿ ಅನ್ನೋದೇ ಉದ್ದೇಶ. ಲಿಂಗಪಥದಲ್ಲಿ ಸಾಗುವುದಂದ್ರೆ ಏನು? ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಜಗತ್ತಿನಾದ್ಯಂತ ಎಷ್ಟು ಕೋಟಿ ಜನ ಇದೆ? 780 ಕೋಟಿ ಜನ ಇರ್ಬೋದು. ಈಗ ಭಾರತದಲ್ಲಿ 140 ಕೋಟಿ ಜನ ಇದ್ದಿರ್ಬೋದು.
ಆದರೆ ಎಷ್ಟು ಜನ ಈ ಪಥವನ್ನು ಅರಿತಿದ್ದಾರೆ? ಬರೀ ನನ್ನ ಮನೆ, ನನ್ನ ಮಕ್ಕಳು, ನಾನು ಇಷ್ಟು ಕೋಟಿ ಮಾಡಿದೆ, ಅಷ್ಟು ಕೋಟಿ ಮಾಡಿದೆ, ನಾನು ಅದನ್ನು ಕಟ್ಟದೆ, ಇದನ್ನು ದಾನ ಕೊಟ್ಟೆ, ಇದರಲ್ಲೇ ಇರ್ತಾರೆ ಹೊರತು ಒಳಗಿರ್ತಕ್ಕಂಥ ಮೂಲ ಲಿಂಗವನ್ನು ಜಾಗೃತ ಮಾಡಿಕೊಂಡು ಅಂಗಭಾವದಿಂದ ಲಿಂಗಭಾವದ ಅಡಿಗೆ ಹೋದಾಗ ನನ್ನ ದೃಷ್ಟಿ ಲಿಂಗ ದೃಷ್ಟಿ ಆಗ್ತದೆ, ನನ್ನ ನುಡಿ ಲಿಂಗ ನುಡಿ ಆಗ್ತದೆ, ನನ್ನ ಸ್ಪರ್ಶ ಲಿಂಗ ಸ್ಪರ್ಶವಾಗ್ತದೆ. ಇದು ಬಸವಣ್ಣನವರು ನಮಗೆ ಕಲಿಸಿಕೊಟ್ಟ ಒಂದು ಸರಳ ತತ್ವ. ಇದನ್ನು ಬ್ರಹ್ಮಶ್ರೀ ಪತ್ರಿಜಿಯವರು ಮಾಡರ್ನ್ ವೇನಲ್ಲಿ ಹೇಳ್ತಾ ಎಲ್ಲರಿಗೂ ನಿಮಗೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಕರೀತಾ ಇದ್ದರು. ನಾವು ಬಸವಣ್ಣನ ಕಾಲದಲ್ಲಿ ಶರಣರು ಅಂತ ಇದ್ವಿ. ಶರಣರು ಯಾರು ಬೇರೆ ಅಲ್ಲ, ನೀವು ಸ್ಪಿರಿಚುವಲ್ ಸೈಂಟಿಸ್ಟ್ ಬೇರೆ ಅಲ್ಲ. ಉದ್ದೇಶ ಅಷ್ಟೇ. ಸ್ಪಿರಿಚುವಲ್ ಅಂದಾಗ ಲಿಂಗ, ಹಾಗಾದರೆ ಲಿಂಗದ ಕಲ್ಪನೆ ಏನು? ಸುಮ್ಮನೆ ಲಿಂಗ ಲಿಂಗ ಅಂದಾಗ ಏನು ಅರ್ಥ ಆಗಬೇಕು ನಿಮಗೆ? ಪ್ರತಿಯೊಬ್ಬ ದೇಹಿಯಲ್ಲಿಯೂ ಕೂಡ ಬಾಡಿ, ಮೈಂಡ್ ಆ್ಯಂಡ್ ದ ಸ್ಪಿರಿಟ್, ಇಂಗ್ಲೀಷಲ್ಲಿ ತನು, ಮನ ಮತ್ತು ಘನ, ಇದು ಮೂರು ಅಂಶಗಳನ್ನು ಇಟ್ಕೊಂಡು ವಚನಗಳಲ್ಲಿ ಹಂತ ಹಂತವಾಗಿ ಅಣ್ಣನವರಿಗೆ ಮೊನ್ನೆ ನಾನು ಮಾತನಾಡ್ತಾ ಒಂದು ಪ್ರಶ್ನೆ ಕೇಳಿದೆ, ಕಾಯಕ ಅಂದರೆ ಏನು? ತಕ್ಷಣ ನಾನು ಕಾಯಕ ಅಂದಾಕ್ಷಣ ನಾವೆಲ್ಲರೂ ಕೂಡ ಮಾಡುವ ಕೆಲಸ ಕಾಯಕ ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ವೈಜ್ಞಾನಿಕವಾಗಿ ನೋಡಿ, ಆಧ್ಯಾತ್ಮಿಕವಾಗಿ ನೋಡಿ, ಸತ್ಯದ ಅರಿವಾಗ್ತದೆ ನಿಮಗೆ. ತನುವಿನಿಂದ ಮಾಡುವುದು ಕೆಲಸ, ತನುವನ್ನು ಮನದೊಡನೆ ಮನಪೂರ್ವಕವಾಗಿ ಮಾಡುವುದು ಕರ್ತವ್ಯ, ತನು ಮತ್ತು ಮನ ಅಷ್ಟೇ ಅಲ್ಲದೆ ಘನದ ಸಾಕ್ಷಿಯಾಗಿ ಮಾಡುವುದು ಕಾಯಕ. ಯಾವುದೇ ಕಾರ್ಯ ಮಾಡಿ, ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಹೌದು ಸತ್ಯ. ತನು ಮತ್ತು ಮನ ಮತ್ತು ಘನ ಎರಡು ಒಟ್ಟಿಗಿರಬೇಕಾಗ್ತದೆ. ಈ ಒಟ್ಟಿಗಿರೋದು ಅಂದರೆ ಏನು? ಒಟ್ಟಿಗಿರೋದು ಅಂದರೆ ಏನು? ನಾವೆಲ್ಲರೂ ಪಂಚಭೂತಗಳ ನೆಲೆಯಲ್ಲೇ ಬದುಕ್ತಾ ಇದ್ದೇವೆ. ಇಡೀ ಜಗತ್ತೆಲ್ಲ ಪಂಚಭೂತಗಳನ್ನು ಹೇಳಿದ್ರೆ ಶರಣರು 6ನೆಯ ಸ್ಥಳವನ್ನು ಕೂಡ ಹೇಳ್ತಾರೆ, ಅದಕ್ಕೆ ನಿರವಯ ಸ್ಥಳ ಅಂತಾರೆ. ಈಗ ಧ್ಯಾನದಲ್ಲಿ ನನ್ನ ಸ್ಥಿತಿ ಏನಿರ್ತದೆ? ನನ್ನ ಅರಿವು ನನಗಿರೋದಿಲ್ಲ, ನನ್ನ ಮನಸ್ಸು ನಿಶ್ಚಲವಾಗಿ ಹೋಗಿರುತ್ತೆ, ಯಾವ ದೇವರ ಕಲ್ಪನೆ ಇರೋದಿಲ್ಲ, ಯಾವ ಮಂತ್ರ ಇರೋದಿಲ್ಲ. ಅದರ ಅರ್ಥ ಏನು? ನಾನು ಅಂಗಭಾವದಿಂದ ಲಿಂಗಭಾವದೆಡೆಗೆ ಮೇಲೆ 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 ಹೋಗ್ತಾ ಈ ಪಂಚಭೂತಗಳನ್ನು ಎಲ್ಲವನ್ನು ದಾಟಿ, ಅದಕ್ಕೆ ಮತ್ತೆ ಚಕ್ರ, ಅನೇಕ ರೀತಿಯ ಚರ್ಚೆಗಳಿವೆ, ಅದನ್ನು ನಾನು ಮಾಡ್ತಾ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂಗಭಾವದಿಂದ ಲಿಂಗಭಾವಕ್ಕೆ ಹೋಗೋದು ಅಂದ್ರೇ ತನುವಿನ ಆ ಪ್ರಜ್ಞೆಯಿಂದ ಮನಪೂರ್ವಕವಾಗಿ ಮಾಡಿದಾಗ ಮನವನ್ನು ಕೂಡ ಶೂನ್ಯಗೊಳಿಸಿ, ತನುವನ್ನು ಶೂನ್ಯಗೊಳಿಸಿ, ಭಾವವನ್ನೂ ಶೂನ್ಯಗೊಳಿಸಿ, ಕೊನೆಗೆ ಆ ಸ್ಥಿತಿಗೆ ಅಂದರೆ ಮಹಾಲಿಂಗದ ಸ್ಥಿತಿಗೆ ನಾವು ಮುಟ್ತೀವಲ್ಲ, ಆ ನಿರವಯಲ ಸ್ಥಿತಿಗೆ, ಆಗ ಧ್ಯಾನ ಒಂದು ಸಂಪೂರ್ಣವಾದ ನೆಲೆಯನ್ನು ಕಾಣ್ತದೆ. ನಿರವಯಲ ಸ್ಥಿತಿಯಲ್ಲಿದ್ದಾಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ. ಇವನಾರವ ಇವನಾರವ ಇವನಾರವನೆಂದೆನಿಸದಿರೆ. ಇದರ ತತ್ವ ಏನು? ಸುಮ್ಮನೆ ನಮ್ಮ 6 ಶಬ್ದಗಳ ಶಬ್ದ ವಚನ ಅಲ್ಲ ಅದು. ಇವನಾರವ ಇವನಾರವ ಅಂತ ಸತ್ಯನಾರಾಯಣ ಕೇಳಿದಾಗ ನಾನು ಈ ದೈಹಿಕವಾದ ಸತ್ಯನಾರಾಯಣನ ಮಾತಾಡೋದಿಲ್ಲ, ಅವರ ಮನಸ್ಸಿನ ಪೂರ್ವಕ ನಾನು ಮಾತನಾಡೋಕ್ಕೆ ಇರೋದಿಲ್ಲ. ಅವರ ಒಳಗಿರ್ತಕ್ಕಂಥ ಮಹಾ ಚೈತನ್ಯ ಏನಿದೆ, ಮಹಾಘನ ಇದೆ, ನನ್ನಲ್ಲೂ ಇದೆ. ಹೀಗಾಗಿ ಇವನಾರವ ಇವನಾರವ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಇವ ನಮ್ಮವ, ಕಾರಣ ಅದೇ ಚೈತನ್ಯ ಅವರಲ್ಲೂ ಇದೆ, ನನ್ನಲ್ಲೂ ಇದೆ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಅದೇ ಚೈತನ್ಯ ಇರುವಾಗ ಬೇರೆಯವರು ಹೆಂಗಾಗ್ತೀವಿ? ಶರಣರು ಅದ್ಭುತವಾಗಿ ಇವನಾರವ ಇವನಾರವ ಇವನಾರವನೆಂದೆನಿಸಿದೆರೆಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ. ತಾವು ಅಂದಾಜು ಒಂದು 10,000 ಜನ ಈ ಧ್ಯಾನಕ್ಕೆ ಈ ಚಕ್ರಕ್ಕೆ ಬಂದಿರ್ಬೋದು. 10,000 ಜನರ, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಮಾಡಿದ್ದಾರೆ. ತಾಯಂದಿರ ಹೃದಯದಲ್ಲಿ ಇರೋದು ಮೂಲ ಚೈತನ್ಯ ಒಂದೇ. ಅದನ್ನು ಬಸವಣ್ಣನವರು ಹೇಳ್ಕೊಡ್ತಾರೆ. ಆ ಒಂದು ಮೂಲ ಏನು ತತ್ವ ಇದೆ, ಅಥವಾ ಲಿಂಗ ತತ್ವ ಏನು ಪ್ರತಿಯೊಬ್ಬರಲ್ಲೂ ಇದೆ, ಅದರ ಉಗಮ ಎಲ್ಲಿ? ಸುಮ್ಮನೆ ನಾನು ಹೀಗೆ ಹೇಳಿದೆ ಅಂದ ತಕ್ಷಣ ನೀನು ನಂಬಬೇಕಾಗಿಲ್ಲ. ಮತ್ತೆ ವಚನಗಳ ಆಧಾರದಲ್ಲಿ ಅದರ ಮೂಲ ಎಲ್ಲಿದೆ? ನಾನು ತಂದೆ ತಾಯಿಯ ಮಗನಾಗಿ ಹುಟ್ಟಿದ್ದೇನೆ, ಅದೇ ನನ್ನ ಮೂಲವೇ. ಅದು ತನು ಮತ್ತು ಮನಸ್ಸಿಗೆ ತಂದೆ ತಾಯಿ, ಆದರೆ ಘನಕ್ಕೆ ಯಾರು ತಂದೆ ತಾಯಿ? ಇದನ್ನು ಕೂಡ ವಚನಗಳಲ್ಲಿ ಸ್ಪಷ್ಟವಾಗಿ ಬಿಡಿಸ್ಕೊಡ್ತಾರೆ. ಆದಿಯ ನಾದಿಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು,
ಸುರಾಳ ನಿರಾಳವಿಲ್ಲದಂದು ಸಕಲ ಚರಾಚರ ರಚನೆಗೆ ಬಾರದಂದು, ಯಾವ ಸಕಲ ಚರಾಚರ ರಚನೆಗೆ ಬಾರದಂದು ಶರಣನು ಉದಯಿಸಿದನು ಅಂದರೆ ನಿಮ್ಮ ಘನ ಅಲ್ಲಿ ಜಾಗೃತ ಆಯಿತು. ಆ ಜಾಗೃತವಾದ ಘನ ಪ್ರತಿಯೊಬ್ಬರಲ್ಲೂ ಇದೆ. ಅದು ಕೇವಲ ಮನುಷ್ಯರಲ್ಲಿದೆ ಅಂತಲ್ಲ, ಸಕಲ ಜೀವರಾಶಿಗೆ ಲೇಸನೆ ಬಯಸುವ ಅನ್ನೋ ವಚನಗಳಲ್ಲಿ ಬರ್ತದೆ. ಸಕಲ ಜೀವರಾಶಿಯಲ್ಲಿಯೂ ಕೂಡ ಅದೇ ಮೂಲ. ಆದರೆ ಅದರ ಬೆಳವಣಿಗೆಯಲ್ಲಿ ಹಂತ ಹಂತವಾಗಿ ಪಕ್ಷಿಗಳಲ್ಲಿ ಕೊರತೆ ಇರ್ಬೋದು, ಪ್ರಾಣಿಗಳಲ್ಲಿ ಕೊರತೆ ಇರ್ಬೋದು. ಆದರೆ ಮನುಷ್ಯನಲ್ಲಿ ಇದೆಲ್ಲವನ್ನು ದಾಟಿ ಈಗ ಪಂಚಭೂತಗಳಿಗೆ ನಾವು ಲೀನವಾಗಿ ಇದೇ ನನ್ನ ಬದುಕು. ಬರೀ ಅಭಿಮಾನಕ್ಕೆ ನಾನು ಡಾಕ್ಟರ್ ಅಂದ ತಕ್ಷಣ ಸಂತೋಷ ಪಡೋದು, ಅಥವಾ ಯಾವುದೋ ಒಂದು ಅವಾರ್ಡ್ ಬಂದಾಗ ಭಾಳ ಆನಂದ ಪಡೋದು, ಇವೆಲ್ಲ ಮೂರ್ಖತನ. ಯಾವುದೇ ಅವಾರ್ಡ್ ಬರಲಿ, ಏನೇ ಬರಲಿ, ಅದೆಲ್ಲವೂ ಕೂಡ ನನ್ನ ಅಂತರಂಗದ ಮಹಾ ಘನಕ್ಕೆ ಅನ್ನೋದರ ಅರಿವಾದಾಗ ನನ್ನನ್ನು ನಾನು ಮರಿತೇನೆ. ಆ ನನ್ನನ್ನು ನಾನು ಮರೆಯುವುದು, ನನ್ನ ಮನಸ್ಸನ್ನು ಆ ಕಡೆ ಬಿಡದೇ ಇರೋದು. ಹಾಗಾದರೆ ಅದಕ್ಕೆ ಅಕ್ಕ ಮಹಾದೇವಿ ಸುಂದರವಾಗಿ ಹೆಣ್ಮಕ್ಕಳೇ ಇರೋದರಿಂದ ಅಕ್ಕನ ವಚನದ ಒಂದು ಸಾಲು ನೋಡಿ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಳಕ್ಕೆ ಬಂದು ಇಂಬುಗೊಂಡೆಯ ಚನ್ನಮಲ್ಲಿಕಾರ್ಜುನ. ಎನ್ನ ಕರಸ್ಥಳದಲ್ಲಿ ಏನುಂಟೆಂದು, ನನ್ನ ಅಂತರಂಗದಲ್ಲಿ ಏನಿದೆ ಅಂತ ಹೇಳಿ ಮಹಾ ಚೈತನ್ಯವೇ ನನ್ನಲ್ಲಿ ಸಾಕಾರವಾಗಿದೆಯಾ? ಸಾಕಾರ ಹೇಗಿದೆ? ನಿರಾಕಾರವಾಗಿ ಇದೆಯಾ? ನಿನ್ನ ಅರಿವು ನನಗಿಲ್ಲ. ಅದನ್ನು ಅರಿಯುವುದೇ ಜಗತ್ತೆಲ್ಲ ಹೇಳ್ತದೆ ನೋ ದೈ ಸೆಲ್ಫ್. ಎಷ್ಟು ಜನರನ್ನು ಕೇಳ್ತೀವಿ, ಸಾಕ್ರಟೀಸ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್. ಬಟ್ ಹ್ಯಾಸ್ ಎನಿಬಡಿ ನೋನ್ ದೆಮ್ ಸೆಲ್ಫ್? ಅದು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ 12ನೇ ಶತಮಾನದ ಈ ಶರಣರ ಬಳಗ ಅನುಭವ ಮಂಟಪದಲ್ಲಿ ಈ ಸತ್ಯಗಳನ್ನು ಸತ್ಯಾನ್ವೇಷಣೆಗಾಗಿ ದುಡಿದಿದ್ದನ್ನು ನಾವು ಯಾರೂ ಮರೆಯೋ ಹಂಗಿಲ್ಲ. ಆ ಸತ್ಯಾನ್ವೇಷಣೆ ಒಳಗೆ ಹೋದಾಗ ಬಹುಶಃ ಬಸವಣ್ಣ ಈ ಮಹಾಲಿಂಗದ ಸ್ವರೂಪಕ್ಕೆ, ಮತ್ತು ನಾನು ಯಾಕೆ ಈ ಮಹಾಲಿಂಗ ಲಿಂಗ ಬಳಸ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಲಿಂಗಾಯತ ಸಮಾಜಕ್ಕೆ ಸೀಮಿತ ಅಂತಕ್ಕಂಥ ತತ್ವವನ್ನು ಕಸದ ಬುಟ್ಟಿಗೆ ಹಾಕಿ ಮೊದಲು ಬಸವಣ್ಣನವರ ವಚನಗಳಲ್ಲಿ ಯಾವುದಕ್ಕೂ ಸೀಮಿತತೆ ಇಲ್ಲ, ಅಗಾಧವಾದ ವೈಶಾಲ್ಯತೆ ಇದೆ. ಯಾಕಂದರೆ ವಚನಗಳೆಲ್ಲ ಅವೆಲ್ಲ ಬರ್ತಾ ಹೋಗ್ತದೆ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಆ ವಚನ ನೋಡೋದಕ್ಕೆ ಸರಳ ಇದೆ. ಏನೋ ಒಂದು ವಾಕ್ಯ, ಕನ್ನಡದ ವಾಕ್ಯ ಇದೆ, ನಿಮಗೆ ಕೇಳೋಕ್ಕೂ ಇಂಪಾಗಿದೆ. ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಹಾಗಾದರೆ ಈ ಕೂಡಲ ಸಂಗಮ ಅನ್ನತಕ್ಕಂಥ ಚೈತನ್ಯದ ಸ್ವರೂಪ ಏನು? ಈಗ ತಾನೇ ನಾವು ದೇವಸ್ಥಾನಗಳಿಗೆ ಹೋಗಿ ಬರ್ತೇವೆ, ಭಕ್ತಿಯಿಂದ ಹೋಗ್ತೇವೆ. ನಾನು ಭಕ್ತಿಯನ್ನು ಪ್ರಶ್ನೆ ಮಾಡ್ತಿಲ್ಲ, ಅದೊಂದು ಹಂತದಲ್ಲಿದೆ ಅಷ್ಟೇ. ನಾನು ಅದರ ವಿರುದ್ಧವನ್ನು ಮಾಡೋದಿಲ್ಲ. ಅಂದರೆ ನೀವು ಆಧ್ಯಾತ್ಮಿಕದ ಪಥದಲ್ಲಿ ಸಾಗುವಾಗ ನೀವು ಹಂತದಲ್ಲಿ ಸಿಲುಕಾಕೊಂಡಿದ್ದೀರ, ಅಲ್ಲಿಗೆ ಸೀಮಿತಗೊಂಡಿದ್ದೀರ. 4 ಗೋಡೆಗಳ ಮಧ್ಯದಲ್ಲಿ ಭಗವಂತನನ್ನು ಸೃಷ್ಟಿ ಮಾಡಿ ರಾತ್ರಿ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಕೀಲಿ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಯಾವತ್ತಾದರೂ ಆ ಮಹಾಚೈತನ್ಯಕ್ಕೆ ನೀವು ಕೀಲಿ ಹಾಕೋದಕ್ಕೆ ಸಾಧ್ಯವ? ಅದಿಲ್ಲದೆ ಇದ್ದರೆ ಜಗತ್ತು ಒಂದು ಕ್ಷಣ ಇರೋದಿಲ್ಲ, ಒಂದೇ ಕ್ಷಣ ಇರೋದಿಲ್ಲ. ಇಡೀ ಈ ಸೃಷ್ಟಿಯ ಸರ್ವನಾಶವಾಗಿ ಹೋಗ್ತದೆ. ಅಂಥ ಅಗಾಧವಾದ ಚೈತನ್ಯವನ್ನು ಬಸವಣ್ಣ ಗುರುತಿಸಿದ್ದು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮಗಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಆ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗಮ್ಯ. ಅದು ನೋಡಿ, ಶಬ್ದಗಳ ಬಳಕೆ ನೋಡಿ, ಕನ್ನಡದ ಆ ಸ್ವಾದವನ್ನು ನೋಡಿ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಆ ಒಂದು ವಾಕ್ಯವನ್ನು, ಈ ಸುಳ್ಳು ನುಡಿಯನ್ನು ನೀವು ವಿಕಾಸ ಮಾಡ್ತಾ ಹೋಗಿ ಇದೇ ವೈಜ್ಞಾನಿಕ ಸತ್ಯ. ನಮ್ಮ ಸತ್ಯನಾರಾಯಣವರು ಕೇಳ್ತಕ್ಕಂಥ ವಚನಗಳಲ್ಲಿ ವೈಜ್ಞಾನ ಅನ್ನೋದು ಇಲ್ಲೇ ಇದೆ. ಎನ್ನ ಕರಸ್ಥಳಕ್ಕೆ ಒಂದು ಚುಳುಕಾದಿರಯ್ಯ ಅನ್ನಬೇಕಾದರೆ ಏನನ್ನು ಹೇಳ್ತಾ ಇದ್ದಾರೆ ಬಸವಣ್ಣ ಅಂದರೆ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ದಿ ಎಂಟೈರ್ ಮೈಕ್ರೋಕಾಸ್ಮ್ subsumed into an individual in the microscopic form and invisible. ಇದು ನನ್ನಲ್ಲಿರ್ತಕ್ಕಂಥ ಮೂಲ ಚೈತನ್ಯ. ನಮ್ಮ ಧ್ಯಾನ ಅಂದಾಕ್ಷಣ ಕೇವಲ ತನುವನ್ನು ಶಾಂತಗೊಳಿಸೋದಲ್ಲ, ಮನಸ್ಸನ್ನು ಶಾಂತಗೊಳಿಸೋದಲ್ಲ, ಘನದ ಜೊತೆ
ನಾನೇ ಘನವಾಗಿ ಬದುಕುವುದೇ ಧ್ಯಾನ. ಹೀಗಾಗಿ ನನಗೂ ಮತ್ತು ಪತ್ರಿಜಿಯವರಿಗೂ ನಾನು ಈ ವಚನಗಳನ್ನು ಹೇಳಿದಾಗ ಬಹಳ ಸಂತೋಷ ಪಡ್ತಿದ್ದರು. ಅದು ಇಷ್ಟಲಿಂಗವನ್ನು ಅನೇಕ ಬಾರಿ ಅವ್ರಿಗೆ ತೋರಿಸಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ. ಹೌದು, ನನಗೂ ಇದು ಸತ್ಯ ಅನ್ನಿಸ್ತಾ ಇದೆ. ಆ ಇಷ್ಟಲಿಂಗವೆಂದು ಪಿರಮಿಡ್ ಅಂತಕ್ಕಂಥ ಚರ್ಚೆಗೂ ಒಳಗಾಗಿದ್ವಿ. ಇದೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಬಸವಣ್ಣ ಕಂಡಂಥ ಮಹಾ ಚೈತನ್ಯ ನಿಮ್ಮೆಲ್ಲರಲ್ಲಿಯೂ ಜಾಗೃತವಾದಿದ್ದೇ ಆದರೆ ಬಹುಶಃ ನಿಮ್ಮ ಧ್ಯಾನ ಚಕ್ರ ಸಫಲವಾಗ್ತದೆ. ಇಲ್ಲವಾದಲ್ಲಿ ಬಂದ್ರಿ, ನಿಮ್ಮ ಮನೆಯಲ್ಲೂ ಧ್ಯಾನ ಮಾಡ್ತೀರಿ, ನಿಮ್ಮ ಊರಲ್ಲೂ ಧ್ಯಾನ ಮಾಡ್ತೀರಿ, ನೀವು ಧ್ಯಾನದಲ್ಲಿ ಪ್ರವೀಣರಿದ್ದೀರಿ. ಆದರೆ ಧ್ಯಾನದ ರೀತಿಯನ್ನು ಅರ್ಥ ಮಾಡಿಕೊಂಡು, ಧ್ಯಾನದ ಅರ್ಥವನ್ನು ಮಾಡಿಕೊಂಡು, ಆ ಧ್ಯಾನದ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸತ್ಯಗಳು ಏನು ಅಂತ ತಿಳ್ಕೊಂಡು ನೀವು ಮಾಡಿದ್ದೇ ಆದರೆ ಪತ್ರಿಜಿಯವರ ಆಶಯ ಸಂಪೂರ್ಣವಾಗ್ತದೆ. ಬಹಳ ಸಂತೋಷ ಅಣ್ಣ ಅವರೇ, ಅದ್ಭುತವಾಗಿ ತಾವು ತಿಳಿಸ್ಕೊಟ್ರಿ. ಹಾಂ ಹಾಂ.